ನಾವೆಲ್ಲ ಆರ್ಮಿಗಳು ಇದ್ದಂಗೆ ನಮ್ಮ ಅಕ್ಕ ಬಾರ್ಬೆಕ್ಯೂ ಮಾಡಿದ್ರೆ ಆರ್ಮಿಗಳ ತರ 12 ಗಂಟೆ ತನಕ ನಿಂತ್ಕೋತೀವಿ. ನನ್ನ ಗಂಡ ನನ್ನ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾನೆ. ತುಂಬಾ ದಿನಗಳ ನಂತರ ನನ್ನ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾನೆ. ನಿಮ್ ಪಿಂಡ ಅವ್ನ್ ಕಾಣ್ತಾನೆ ಇಲ್ಲ ಕತ್ಲಲ್ಲಿ. ಓ ಫುಲ್ ಡಿಸ್ಕೋಸ್ ಅಂತಿ ಡಮಲ್ ಡಿಮಿಲ್ ಡಿಮಿಲ್ ಡಮಲ್. ಟಾಯ್ಲೆಟ್ಗೆ ಹೋದಾಗ ಬಾಗ್ಲ ಹಾಕೊಳಕ್ಕೆ ಬಹಳ ಕಷ್ಟ ಇದೆ, ತೋರಿಸ್ತೀನಿ ಬನ್ನಿ. ಓ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಒಳಗೆ ಯಾರನ್ನ ಕುಳ್ಳಿರೋ ಸ್ನಾನಕ್ಕೆ ಹೋದಾಗ ಉದ್ದಕ್ಕಿರೋ ಹಂಗೆಲ್ಲ ಹೇಳ್ಬಾರ್ದಲ್ಲ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಮನೆಗೆ ಯಾರಾದ್ರೂ ಬಂದ್ರ ಇವ್ಳು ಇಲ್ದೇ ಇದ್ದಾಗ ಯಾರನ್ನ ಕರೆದು ಬಿಡ್ತೀನ ಇವೆಲ್ಲ ನಾವು ಏನಿಷ್ಟ ನಿಮ್ಗೆ? ನನ್ನ ಹೆಂಡತಿ ಇಷ್ಟ. ಅಯ್ಯಯ್ಯೋ ನೀನ್ ಯಾರು? ನೂರ್ದುಲ್ಲ ಇದು ಬಿಟ್ಟಲ್ಲಿ ಹೋದ್ರೆ ಹಿಂಗ್ ನಿಂತು ಬಿಡ್ತದೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಈ ಅಪ್ಪಂಗ್ ಕ್ಯಾಮ್ರಾ ಸಂಚಿಲ್ಲ, ಅದಕ್ಕೆ ಹಿಂದೆ ತಿರ್ಕೊಂಡು ಹೇಳ್ತಾರೆ. ಯಾವ್ದೇ ಊರಲ್ಲಿದ್ರು, ದೇಶದಲ್ಲಿದ್ರು, ಪ್ರಪಂಚದ ಸುತ್ತ ಎಲ್ಲೇ ಹೋದ್ರು ಪಯಣ ವಿತ್ ದೇಶಪಾಂಡೆ. ರೋಮಾಂಚನ ಸಂತೋಷದ ಉಲ್ಲಾಸ. ಜಿಗ್ 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 ಜಿಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ. ಯಾಕೆ ಅಂತಂದರೆ ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್ ನನ್ನ ಗಂಡ ನನ್ನ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾನೆ. ಹೆಂಗ್ ಗೊತ್ತಾ, ನಾನು ಟ್ರಿಪ್ಗೆ ಹೋಗ್ತಿದ್ದೀನಿ. ನನ್ನ ಗಂಡ ತುಂಬಾ ದಿನಗಳ ನಂತರ ನನ್ನ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾನೆ. ಅಯ್ಯೋ ಟ್ರಿಪ್ ಎಲ್ಲಿ ಕರ್ಕೊಂಡು ಆಯ್ತು ಆಯ್ತು ಆಯ್ತು, ಎಕ್ಸೈಟ್ಮೆಂಟ್ ಏನಮ್ಮ ಅದು? ಇನ್ನೇನಪ್ಪ ನಿನ್ನ ಕೇಳಿ 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 ಸಾಕಾಗಿ ಹೊಸ ಸೆಗ್ಮೆಂಟ್ ಶುರು ಆಗ್ತದೆ. ನನ್ನ ಯೂಟ್ಯೂಬ್ ಚಾನಲ್, ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಬರುತ್ತೆ, ಯಶಸ್ವಿನಿ ಯೂಟ್ಯೂಬ್ ಚಾನಲ್ ಬರುತ್ತೆ. ಇನ್ಮೇಲೆ ನಾವು ಕರ್ನಾಟಕ ಸುತ್ತ, ಭಾರತದ ಸುತ್ತ, ವಿದೇಶದಲ್ಲಿ ಎಲ್ಲೇ ಹೋದ್ರು ಒಂದು ಹೊಸ ಸೆಗ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಇದರ ಹೆಸರೇ ಪಯಣ ವಿತ್ ದೇಶಪಾಂಡೆ. ಸೊ ನಾವು ದೇಶಪಾಂಡೆ ಹಸ್ಬೆಂಡ್ ಅಂಡ್ ವೈಫ್ ಎಲ್ಲ ಕಡೆ ಸುತ್ತಿದ್ರು, ನಿಮಗೂ ಅದನ್ನು ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದೀವಿ. ಹಾಗೆ ಯಾವ್ಯಾವ ರೆಸಾರ್ಟ್ಸ್ ಪ್ರಮೋಷನ್ಸ್ಗೋಸ್ಕರ ನೋಡ್ತಾ ಇದ್ದಾರೆ ಅವ್ರಿಗೋಸ್ಕರ ಕೂಡ ಈ ವಿಡಿಯೋ. ಸೊ ನಿಮ್ಮ ರೆಸಾರ್ಟನ್ನು ಸೂಪರಾಗಿ ರೆಡಿ ಮಾಡಿ, ಯಾವುದೇ ಊರಲ್ಲಿದ್ದರು, ದೇಶದಲ್ಲಿದ್ದರು, ಪ್ರಪಂಚದ ಸುತ್ತ ಎಲ್ಲೇ ಹೋದರೂ ಈ ಒಂದು ಪಯಣದ ವ್ಲಾಗ್ಗಳನ್ನ ನನ್ನ ಯೂಟ್ಯೂಬ್ ಚಾನಲ್, ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಹಾಗೂ ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡಬಹುದು. ಯಾವುದಲ್ಲಿ ಪಯಣ ವಿತ್ ದೇಶಪಾಂಡೆ. ಸೊ ಖಂಡಿತವಾಗ್ಲೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲೂ ಕಮೆಂಟ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲೂ ಕಮೆಂಟ್ ಮಾಡ್ಬೋದು, ಎಲ್ಲಿ ಬೇಕಾನ ಮಾಡ್ಬೋದು. ಹಾಗೆ ಯಾರ್ಯಾರು ಈ ಥರ ಊರು ಸುತ್ತಬೇಕು, ದೇಶ ಸುತ್ತಬೇಕು ಅಂತೀರೋ, ನೀವು ಎಲ್ಲಿ ಹೋಗ್ಬೇಕು ಒಂದು ಯೋಚನೆ ಮಾಡ್ತಾ ಇದ್ರೆ ನಿಮಗೂ ಕೂಡ ಇದೊಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಸೊ ನಿಮ್ಗೆ ಏನೇನು ನೋಡಬೇಕು, ನಾವು ಏನು ಗೊತ್ತಾ, ಎಕ್ಸ್ಟೀರಿಯರ್, ಇಂಟೀರಿಯರ್, ಬಾತ್ರೂಮ್, ಕಮೋಡ್, ಕನ್ನಡಿ, ಊಟ, ತಿಂಡಿ ಎಲ್ಲ ಕವರ್ ಮಾಡಿರ್ತೀವಿ. ಸೊ ನೋಡೋದನ್ನು ಮರಿಬೇಡಿ. ಇವತ್ತು ಹೋಗ್ತಾ ಇದೀವಿ ಚಿಕ್ಕಮಗಳೂರಿಗೆ, ಸಕಲೇಶಪುರಕ್ಕೆ, ಚಿಕ್ಕಮಂಗ್ಳೂರಿಗೆ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಸಕಲೇಶಪುರಕ್ಕೆ ಹೋಗ್ತೀನಿ, ಆಮೇಲೆ ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ, ಎಲ್ಲೆಲ್ಲ ಹೋಗ್ತೀನಿ ನೋಡ್ತಾ ಇರಿ. ಕಮ್ ಆನ್, ಲೆಟ್ಸ್ ಗೋ. ನಿದ್ದೆ ಮಾಡ್ತಾವ್ನಿ. ಯಜಮಾನ್ರ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರ ನನ್ನ? ನಿನ್ನ ಇವಾಗ ಸದ್ಯಕ್ಕೆ ಸಕಲೇಶಪುರ ಮತ್ತೆ ಚಿಕ್ಕಮಂಗ್ಳೂರು ಸುತ್ತಮುತ್ತ ಸುತ್ತಾಡಿಸ್ಬಿಡ್ತೀನಿ ಬಾ ನಿಂಗೆ. ಹೌದಾ? ಸರಿ. 2 ಒಳ್ಳೆ ರೆಸಾರ್ಟ್ ಹುಡುಕಿದ್ದೀನಿ, ಅವೆಲ್ಲ ಸುತ್ತಾಡಿಸ್ತೀನಿ. ನಮ್ ಜೊತೆ ಬೇರೆಯವರು ಹೋಗೋರಿದ್ರೆ ಪ್ಲಾನ್ ಮಾಡ್ಕೊಂಡು ಹೋಗೋ ಹಾಗೆ ನಮ್ದು ಒಂದು ಪ್ಲಾನ್ ಇದೆ. ಒಂದಷ್ಟು ಎಕರೆ ಜಾಗ ತಗೊಂಡು ಎಲ್ಲಾರು ಫಾರ್ಮ್ ಲ್ಯಾಂಡ್ ತರ ಮಾಡ್ಕೊಂಡು ಅವರಲ್ಲಿ ಚಿಕ್ಕದಾಗ ಮನೆನೂ ಕಟ್ಕೋಬಹುದು, ಇಲ್ಲ ರೆಸಾರ್ಟು ಮಾಡ್ಬೋದು, ಏನ್ ಬೇಕಾನ ಮಾಡ್ಬೋದು. ಆ ತರದ್ದು ಒಂದು ಪ್ಲಾನ್ ಇದೆ. ಅದಕ್ಕೆಲ್ಲ ಇವಾಗ ಜಾಗ ಹುಡ್ಕಕ್ ಬಂದೀನಿ. ಹಂಗೆ ನಿನ್ನನ್ನು ಟ್ರಿಪ್ ತರ ಸುತ್ತಾಡಿಸ್ತೀನಿ. ಮೇನ್ಲಿ ಕೆಲ್ಸ, ಅದ್ರ ಜೊತೆಗೆ ಇದು ಫಸ್ಟ್ ಕೆಲ್ಸ, ಆಮೇಲೆ ಕೆಲ್ಸ ಏನ್ಚಿನ ಇದ್ದೇ ಇರುತ್ತೆ. ಅದ್ರಲ್ಲೆಲ್ಲ ಏನಯ್ಯೋ, ಕೆಲ್ಸ ಇದ್ದೇ ಇರುತ್ತೆ. ಫಸ್ಟ್ ನೀನು
ಬಟ್ ಎಲ್ಲಿ ಹೋಗ್ತೀವಿ ಏನ್ ಮಾಡ್ತೀವಿ ಅದೆಲ್ಲ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ವೆರಿ ಅಡ್ವೆಂಚರಸ್ ಟ್ರಿಪ್ ಇದು. ಹೌದಾ? ಹೌದು, ಎಷ್ಟು ಅಡ್ವೆಂಚರಸ್ ಆಗಿರುತ್ತೆ ಅಂತ ನಾನು ಬಿಡ್ತೀನಿ. ಈ ಅಡ್ವೆಂಚರಸ್ ಟ್ರಿಪ್ಗೆ ಇವನು ಬಂದಿದ್ದಾನೆ. ಬೆಳ್ಳಕ್ಕೆ ನಿಮ್ ಪಿಂಡ ಅವ್ನ್ ಕಾಣ್ತಾನೆ ಇಲ್ಲ ಕತ್ಲಲ್ಲಿ. ಫುಲ್ ಕತ್ಲೆ ಆಗ್ಬಿಟ್ಟಿದೆ. ಬಟ್ ನೋಡು ಕತ್ಲೆ ಆದ್ರೂ ಒಂಥರ ಬ್ರೀಸೇ ಏನ್ ಮಜಾ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಇವಾಗ ಇಲ್ಲಿ ಬಂದು ತಲುಪಿದೀವಿ ಕಾಟಿ ಕಾಡು ಅಂತ. ನಮ್ದು ಕಾರ್ಗಳೆಲ್ಲ ಅಲ್ಲೇ ಪಾರ್ಕ್ ಆಗಿದಾವೆ. ಇದೇ ಲಾಸ್ಟ್ ಪಾಯಿಂಟ್. ಇಲ್ಲಿಂದ ಫುಲ್ ಆಫ್ ರೋಡ್. ಈ ಆಫ್ ರೋಡ್ ಅಲ್ಲಿ ಇವಾಗ ಹೋಗ್ಬೇಕು. ಕುಳ್ಳಿ ರೆಡಿನಾ? ರೆಡಿ. ಫುಲ್ ತುಂಬಾ ವರ್ಷಗಳಾಗೋಯ್ತು ಈ ತರ ಜೀಪ್ ಅಲ್ಲಿ ಹೋಗಿ. ನಾವು ನಮ್ಮ ಬೆಟ್ಟಗುಡ್ಡಲ್ಲೆಲ್ಲ ನಮ್ಮ ಗೆಸ್ಟ್ನೆಲ್ಲ ಹಿಂಗ್ ಕರ್ಕೊಂಡು ಹೋಗ್ತಾ ಇದ್ವಿ. ಆಫ್ ರೋಡ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್, ಅಡ್ವೆಂಚರಸ್ ಡ್ರೈವ್, ಹಂಗೆ ಅಂತ. ಇವಾಗ ಈ ಜೀಪ್ ಅಲ್ಲಿ ಅಲ್ಲಿಗೆ ಹೋಗ್ಬೇಕು. ನೋಡಿ ಇದೆ ಕಾಟಿ ಕಾಡು. ಮಜಾ ಏನ್ ಗೊತ್ತಾ? ಏನು? ಬೆಳಗ್ಗೆ ಆಗಿದ್ರೆ ಹಿಂದೆ ನಿಂತ್ಕೋತಾ ಇದ್ದೆ. ಇವಾಗ ಕತ್ಲೆ, ಅದಕ್ಕೆ ಮುಚ್ಕೊಂಡು ಹಿಂದೆ ಇಲ್ಲಿ ಸೀಟಲ್ಲಿ ಕುತ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಆಗಿದ್ರೆ ಹಿಂದೆ ನಿಂತ್ಕೊಂಡು ಹೋಗ್ಬೋದಾಯ್ತು. ಕಾರ್ಗಳೆಲ್ಲ ಅಲ್ಲಿ ಪಾರ್ಕ್ ಆಗಿದೆ. ಇಲ್ಲಿಂದ ಫುಲ್ ಆಫ್ ರೋಡ್ ಅಂತೆ. ಲೆಟ್ಸ್ ಗೋ. ಕೂತ್ಕೊಳ್ಳಿ ಬೇಗ. ಇಟ್ಸ್ ಮೈ ವ್ಲಾಗ್. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ರಯ್ಯ ಮೇಘರಾಜ್ ಇಸ್ ಟೇಕಿಂಗ್ ಅಸ್. ಓ ಫುಲ್ ಡಿಸ್ಕೋ ಶಾಂತಿ. ಡಮಲ್ ಡಿಮಿಲ್ ಡಮಲ್. ಈಗ ಅರ್ಥ ಆಯ್ತಾ ಯಾಕೆ ಇವ್ರು ಬೇಡ ಅಂತಾರೆ ಕಾರ್ಗಳನ್ನ ಅಂತ. ರೋಡ್ ಮುಕ್ಲಿ ಹೊರೆದು ನೂಳು ಬಾಗಿಲು. ಓಹೋ ಡಮಲ್ ಡಿಮಿಲ್ ಡಕ್ಕ, ನಿನ್ ಕಾರು ಹೋಗಲ್ಲ ಪಕ್ಕ. ಸೂಪರ್ ಆಗಿ ಹೇಳ್ದೆ. ನಾನು ಆಕ್ಚುಲಿ ಕೇಳ್ದೆ ಇವ್ರು ಓನರ್ನ, ಯಾಕೆ ಸ್ವಾಮಿ ರೋಡ್ ಮಾಡಿಲ್ಲ ಅಂತ. ಜನ ಬರೀ ಬೆಂಗಳೂರಲ್ಲ ಇದ್ದು ಹಿಂಗೆ ಇರ್ತಾರೆ, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಎಕ್ಸ್ಪೀರಿಯನ್ಸ್ಗೋಸ್ಕರ ಈ ಥರ ಮಾಡಿದೀವಿ ಅಂದ್ರು. ಇಟ್ಸ್ ಅ ವೆರಿ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನಮ್ಮ ಬೆಟ್ಟ ಗುಡ್ಡನು ಹಿಂಗೆ ಇತ್ತು, ಆದರೆ ಇದಾದ್ರೆ ಡಬಲ್ ತ್ರಿಬಲ್ ಇದೆ. ಬೈಕರ್ಸ್ ಅರ ಫುಲ್ ಬಂದ್ಬಿಡ್ತಾರ ಇಲ್ಲಿ. ಹೌದಾ? ಹಾಂ, ಬೈಕರ್ಸ್ ಬರ್ಬೋದು. ಬಟ್ ಕಾರು ಬಂದ್ರೆ ವಾಪಸ್ ಹೋಗೋತ್ತಿಗೆ ಸರ್ವಿಸ್ ಸ್ಟೇಷನ್ ಸೇರ್ಸ್ಕೊಂಡು ತಗೊಂಡೋಗ್ಬೇಕು. ಅದು ತಾರ್ ಬರುತ್ತೆ. ಫೈನಲಿ ರಿಜಾರ್ಟ್ ಬಂತು, ಕಾಟಿ ಕಾಡು. ಓ ಮೈ ಗಾಡ್, ನೈಸ್. ಇದೇನ ರಿಸೆಪ್ಷನ್? ಅಲ್ಲಿ ನೋಡಿ ವೆಲ್ಕಮ್ ಮಾಡಕ್ಕೆ. ಇದೇನಿದು ವಿಲ್ಲಾನ? ಇದು ಕಾಟೇಜನಾ? ಒಳ್ಳೆ ದೊಡ್ಡ ಗೂಳಿ ಹಾಕ. ಒಳ್ಳೇದಾಯ್ತು. ಹ್ಯಾಪಿ ಹಿಂಗ್ ಕರ್ಕೊಂಡ್ ಬರ್ತಾ ಇದ್ದಿದ್ದು. ಹೌದು. ನೋಡು, ಹ್ಯಾಪಿ ಹಿಂಗ್ ಕರ್ಕೊಂಡ್ ಬಂದಿರ ಬಗ್ಗು ತಿನ್ಬಿಟ್ರು ಇವೆಲ್ಲ. ಓಹೋ, ಏನಯ್ಯ ಎಲ್ಲ ಇಲ್ಲೇ ಬಂದು ಇಲ್ಲೇ ಮರಿ ಹಾಕಿರವ. Oh, here comes the beautiful place, man. Wow. Amazing. ಇದರ ಸ್ಪೆಷಾಲಿಟಿ ಬಗ್ಗೆ ಒಂದೊಂದೇ ಒಳಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಕಾಟಿ ಕಾಡು ಬಂದು ರೀಚ್ ಆದ್ವಿ. ಇದರ ಓನರ್ ಹೆಸರು ಬಂದು ಧನುಷ್ ಅಂತ. ಹಿ ಈಸ್ ಮೈ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ವೆರಿ ಓಲ್ಡ್ ಫ್ರೆಂಡ್. ಆ್ಯಕ್ಚುಲಿ ನಾನು ಒಂದು ಜಮಾನದಲ್ಲಿ ಬುಲೆಟ್ ರೈಡ್ ಹೋಗ್ತಾ ಇದ್ದೆ, ಹಂಗೆ ಫ್ರೆಂಡ್ ಆಗಿದ್ದು ನನಗೆ. ಬಟ್ ಏನು ಅಂದರೆ ನಾವೆಲ್ಲ ಓಡಿಸಿ ಬಿಟ್ಟು ಗಾಡಿಗಳೇ ಇಲ್ಲ ಇವಾಗ, ಬರೀ ಕಾರಲ್ಲಿ. ನನಗೆ ಧನುಷ್ ಬಗ್ಗೆ ಖುಷಿ ಆಗೋದು ಅಂದರೆ ಆಲ್ ವಿಂಟೇಜ್ ಬೈಕ್ಸ್ ಹಿಯರ್. ಇದನ್ನು ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಅಂಥದ್ರಲ್ಲಿ ಇದನ್ನು ತಂದು ಡಿಸ್ಪ್ಲೇಗೆ ಇಟ್ಟು ಇವೆಲ್ಲ ಮಾಡಿ ನೈಟ್ ಅಷ್ಟು ತೋರ್ಸಕ್ಕೆ ಮಜಾ ಬರುತ್ತೋ ಇಲ್ವಾ? ಬೆಳಗ್ಗೆ ತೋರಿಸ್ತೀನಿ, ನೋಡೋಣ. ಸಾಧ್ಯ ಇವಾಗಲೇ ತೋರಿಸ್ತೀನಿ. ಯಶು, ಆರ್ ಯು ಎಕ್ಸೈಟೆಡ್? ಎಸ್. ಅದಕ್ಕಿನ್ನ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ? ಏನು? ಎಲ್ಲ ನಮ್ ಬಂಧು ಬಾಂಧವ್ರು ಇಲ್ಲಿ ಕಾಯ್ತಿದ್ರೆ. ಕೊಡು ಮೊಬೈಲ್ ಕೊಡಿಲಿ. ಹಾಯ್. ಓ, ಇಲ್ಲೂ ಇದ್ದಾರಲ್ಲ. ಹಲೋ, ಹೌ ಆರ್ ಯು? ಬನ್ರ ಇಲ್ಲಿ, ಬನ್ರ ಇಲ್ಲಿ, ಬನ್ರ. ಓಹೋ, ಶಬ್ಬಾಶ್. ವೆರಿ ಗುಡ್. ವೆರಿ ಫ್ರೆಂಡ್ಲಿ ಡಾಗ್ಸ್. ವೆರಿ ಫ್ರೆಂಡ್ಲಿ. ಬಾರ. ಆಯ್ತು ಕಂದ, ಇರು ಬಂಗಾರ. ಓನೆ. ಆಯ್ತು.
ಈಗ ನಮ್ಮ ರೂಮ್ ಟೂರ್ ಮಾಡ್ತೀನಿ. ಸಖತ್ತಾಗಿದೆ. ನಂಗೆ ಲಿಟ್ರಲಿ ಬಾಲಿ ವೈಬ್ಸ್ ಬರ್ತಿದೆ. ಬಾಲಿಯಲ್ಲೆಲ್ಲ ಈ ಥರ ಫುಲ್ಲು ಬ್ಯಾಂಬೂ ರೂಮ್ಸು, ಬ್ಯಾಂಬೂ ಹಟ್ ಥರ ಎಲ್ಲ ಮಾಡ್ತಾರೆ. ಸಖತ್ತಾಗಿದೆ. ಆ ಕಡೆನೂ ಗೆಸ್ಟ್ ಇದ್ದಾರೆ. ಸೊ ಗೆಸ್ಟ್ ನಮಗೂ ಬೇರೆ ಗೆಸ್ಟಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೂ ನೋಡಿ ಬ್ಯಾಂಬೂ ಥರನೇ ಫುಲ್ಲು ಕವರ್ ಮಾಡಿಬಿಟ್ಟಿದ್ದಾರೆ. ಸೊ ದಟ್ ಅವ್ರಿಗೂ ಡಿಸ್ಟರ್ಬ್ ಆಗಲ್ಲ, ನಮಗೂ ಡಿಸ್ಟರ್ಬ್ ಆಗಲ್ಲ. ಸೊ ಈಗ ಫಸ್ಟು ರೂಮ್ ಟೂರ್ ಮಾಡೋಣ ಬನ್ನಿ. ಡೋರ್ ನೋಡಿ ಏನು ಅಥೆಂಟಿಕ್ ಆಗಿದೆ. ಈ ನಮ್ಮ ಹಳೇ ಕಾಲದ ಮನೆಗಳು ಡೋರ್ ಹೇಗಿರುತ್ತೆ ಅದೇ ಥರನೇ ಇದೆ. ಹಳೆ ಕಾಲದ ಮನೆಗಳ ಡೋರ್ ಹೆಂಗಿರುತ್ತೆ ಅಂತಂದರೆ ಹೋಗ್ತದಂಗೆ ತಲೆ ಬಗ್ಗಿಸ್ಕೊಂಡು ಹೋಗಬೇಕು ಅಂತ. ಬಟ್ ನಾನು ತುಂಬ ಹೈಟ್ ಇರೋದ್ರಿಂದ ನಾನು ಸ್ವಿಕ್ ಅಂತ ಹಂಗೆ ಹೋಗ್ಬೋದು. ಸೊ ಈಗ ಬನ್ನಿ ಉದ್ದಕ್ಕಿರೋರು ತಲೆ ಬಗ್ಗಿಸ್ಕೊಂಡು ಬರಬೇಕು, ಕುಳ್ಳಿಕ್ಕಿರೋರು ಆರಾಮಾಗಿ ತಲೆ ಎತ್ಕೊಂಡು ಬರ್ಬೋದು. ಸೊ ದಿಸ್ ಈಸ್ ಆರ್ ರೂಮ್. ಇದು ಸಕ್ಕದಾಗಿದೆ ನೋಡಿ. ಫುಲ್ ಬ್ಯಾಂಬೂ 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 ಸಕ್ಕದಾಗಿದೆ. ತುಂಬ ಚೆನ್ನಾಗಿದೆ. ಅಲ್ಲಿ ನಮ್ಮ ಲಗೇಜಸ್ ಎಲ್ಲ ಇದೆ, ಬೇಜಾರು ಮಾಡ್ಕೊಬೇಡಿ. ಅಲ್ಲಿ ನೋಡಿ ಫುಲ್ಲು ಮೇಲೆ ನೋಡಿ ಫುಲ್ಲು ಆ ಲೈಟ್ಸ್ ಆಗಿರಲಿ ಎಲ್ಲ ಈ ಆ್ಯಂಬಿಯನ್ಸ್ ಕರೆಕ್ಟಾಗಿದೆ. ಎಲ್ಲ ಸೆಟಪ್ ಆಗಿರಲಿ. ಆಮೇಲೆ ಮಂಚನೂ ಅಷ್ಟೇ ಏನು ಚೆನ್ನಾಗಿದೆ ನೋಡಿ. ಫುಲ್ಲು ವೆರಿ ಕಂಫರ್ಟಬಲ್ ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ಓಕೆ. ಟಾಯ್ಲೆಟ್ಗೆ ಹೋದಾಗ ಬಾಗ್ಲು ಹಾಕೊಳ್ಳೋಕೆ ಭಾಳ ಕಷ್ಟ ಇದೆ, ತೋರಿಸ್ತೀನಿ ಬನ್ನಿ. ಓಹೋ ಹಿಂಗೆ ಗುಹೆ ಒಳಗೆ ಹೋಗ್ಬೇಕು. ಇಲ್ಲಿ ನೋಡಿ ಇಲ್ಲಿ ಮಿರರ್ ಇದೆ, ಅದ್ಭುತವಾದ ಮಿರರು. ಇಲ್ಲಿ ಕೆಟಲ್ಲು, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಇದು ಬೇಸಿಕಲಿ ಡ್ರೆಸ್ಸಿಂಗ್ ಟೇಬಲ್. ಓಹೋ ಬಾತ್ರೂಮ್ ಆಕ್ಚುಲಿ ಸಕ್ಕದಾಗಿದೆ. ವಾವ್, ಎಷ್ಟು ಕ್ಲೀನ್ ಆಗಿದೆ ನೋಡು. ಆಕ್ಚುಲಿ ಸಕ್ಕದಾಗಿದೆ. ಹೈಜೀನ್ ಫುಲ್ ಏಸ್ಥೆಟಿಕ್. ನಿಜವಾಗಿದೆ. ಇಲ್ಲಿ ಶವರ್ ಮಾಡ್ಕೊ. ಓಹೋ ವೆರಿ ನೈಸ್. ಓಹೋ ಇದನ್ನ ನೋಡಿರಲಿಲ್ಲ. ಏನಿದು? ಇಲ್ಲಿ ಕೂತ್ಕೊಂಡು ಬೇಕಾದ್ರೆ ಸ್ನಾನ ಮಾಡ್ಕೋಬಹುದು, ನಿಂತ್ಕೊಂಡು ಸ್ನಾನ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೊಂಡು ಸ್ನಾನ ಮಾಡ್ಕೋಬಹುದು. ಶವರ್ ಬಿಟ್ಟಿ ಅಜ್ವಿ ಅಂತ ಬಂದ್ಬಿಡುತ್ತೆ. ತೋರಿಸ್ತೀನಿ ಹಂಗೆ ಇದೆ. ಬಾಗ್ಲು ಹಳೆ ಕಾಲದ ತರ ಬಾಗ್ಲಿದು. ಹಾಕ್ ನೋಡು, ಎಲ್ಲಿದೆ ಚಿಲ್ಕ? ಇದು ಎಲ್ಲಿ ಚಿಲ್ಕ ಹುಡುಕು. ಎಲ್ಲಿ ಚಿಲ್ಕ? ಓ ಇದು ಹಳೆ ಕಾಲದ ತರ ನಮ್ಮ ಅಜ್ಜಿ ಮನೇಲಿ. ಓ ಮೈ ಗಾಡ್, ತೆಗ್ಸೋದೇ ಇಲ್ಲ ಕುಳ್ಳಿ. ಬಟ್ ಚೆನ್ನಾಗಿದೆ. ತೆಗಿ ಇವಾಗ. ಅಯ್ಯೋ ಅಮ್ಮ, ಈ ತರ ಕುಳ್ಳಿಗಿರೋರು ಬಂದು ಸ್ವಲ್ಪ ಕಷ್ಟ ಇದೆ. ಬಟ್ ಸೊ ಒಳಗೆ ಯಾರನ್ನ ಕುಳ್ಳಿಗಿರೋ ಸ್ನಾನಕ್ಕೆ ಹೋದಾಗ ಉದ್ದಕ್ಕಿರೋರು ಹಂಗೆಲ್ಲ ಹೇಳ್ಬಾರ್ದಲ್ಲ. ಅಯ್ಯೋ ಡಬಲ್ ಮೀನಿಂಗು ಸಾರ್. ಬಕೆಟ್ ಉಲ್ಟಾ ಇಟ್ಕೊಂಡು ಅಷ್ಟೇ. ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಬಟ್ ಇಲ್ಲೂ ಅಷ್ಟೇ ಹೆಸರಿಗಿದೆ, ತುಂಬಾ ಎಸ್ಥೆಟಿಕ್ ಆಗಿ ಆಂಟಿಕ್ ಆಗಿ ಅಂತ. ಬಟ್ ಎಲ್ಲ ಟೆಕ್ನಾಲಜಿ ಚೆನ್ನಾಗಿದೆ ನೋಡಿ. ಎಲ್ಲ ಒಳ್ಳೆ ಹೈ ಎಂಡ್ ಮೆಟೀರಿಯಲ್ ಹಾಕಿದ್ದಾರೆ. ಹೌದು, ವೆರಿ ಗುಡ್. ಇದು ಬಟ್ಟೆನೆ ತಕ್ಕಕ್ಕೆ ಎಷ್ಟು ಚೆನ್ನಾಗಿದೆ. ಇದು ಕೂತ್ಕೊಳ್ಳಕ್ಕ ಇದಳ ಮೇಲೆ ಅದು ಆಕ್ಚುಲಿ ಹಿಂಗೆ ಜಸ್ಟ್ ಟೇಬಲ್, ಟೀ ಟೇಬಲ್ ಇದು ಕೂತ್ಕೊಳ್ಳೋಕೆ. ಚೀ ಬಾಯ್, ನಿನ್ ಲಗೇಜ್ ಇಡಕ್ಕೆ ಬೇಸಿಕಲಿ ಅದು. ಬನ್ನಿ ಮೇಲ್ಗಡೆ ಅಟಿಕ್ ಇದೆ, ಅಟಿಕ್. ಓ ನೀರು ಹಿಂಗೆ ಇಟ್ಬಿಟ್ರು ಚಿನ್ನ ಇಲ್ಲಿ. ಓ ಇದು ಕಾಂತಾರ ಮೂವಿಲಿ ಇತ್ತಲ್ಲ ಸಾಂಗಲ್ಲಿ ಅದೇ ಇರ್ಬೇಕಿತ್ತು. ಬನ್ನಿ ಹೋಣ. ನಮ್ ತಾತನ ಅಟ್ಟ ಹಿಂಗೆ ಇದ್ದಿದ್ದು. ನಿಮ್ ತಾತನ ಅಟ್ಟ ಅಲ್ಲ ಕಣೆ, ತಾತನ ಮನೆ ಅಟ್ಟ. ತಾತನ ಮನೆ ಅದು ಅಟ್ಟ. ವಾವ್ ಚಿನ್ನ, ಓ ಇಲ್ಲೂ ಬಾತ್ರೂಮ್ ಇದೆಯಾ? ಸಾಕಾಗಿದೆ ಚಿನ್ನ ಇದು. ಯಾ ಇಲ್ಲೂ ಬಾತ್ರೂಮ್ ಇದೆಯಾ? ಏ ಇಲ್ಲ ಕಣೋ, ಮೇಲ್ಗಡೆನೂ ಬಾತ್ರೂಮ್ ಇದೆ. ಸೊ ಕೆಳಗಡೆ ಯಾರಿಗಾನ ಕಕಾಸ ಅರ್ಜೆಂಟ್ ಆದ್ರೆ ಏನ್ ಹೇ ಅಂತ್ಯ. ಹೌದು, ಹಾಗೆ ಆಗುತ್ತೆ ಮನುಷ್ಯರು. ಪ್ರಾಬ್ಲಮ್ ಅದು. ಇದ್ ನೋಡಿ, ಮೇಲ್ ಬಂದವ್ರು ಮೇಲ್ ಕಗಾಸ್ಗೆ ಹೋಗ್ಬೋದು, ಕೆಳಗೆ ಬಂದು ಕೆಳಗೆ ಹೋಗ್ಬೋದು. ಇಲ್ಲೂ ಎಲ್ಲ ಇದೆ ಚಿನ್ನ, ಕಾಂಪ್ಯಾಕ್ಟ್ ಆಗಿ ಏನೋ ಮಾಡಿ ಅದು ನೋಡು. ಹೌದು, ಎವ್ರಿ ಬಿಟ್ ಆಫ್ ಸ್ಪೇಸ್. ಹೌದು. ಬಟ್ ಇದು ನೋಡು, ನಾನು ಎಷ್ಟೊಂದ್ ಕಡೆ ಡ್ರೀಮ್ ಕ್ಯಾಚರ್ಗಳು ನೋಡಿದ್ದೀನಿ. ಇಷ್ಟು ದೊಡ್ಡ ಡ್ರೀಮ್ ಕ್ಯಾಚರ್ ಇವತ್ತೇ ನೋಡಿ. ಊರಾಗ್ಲಾ ಇದೆ ಇದು. ಸಕ್ಕದಾಗಿದೆ ಅದು ನೋಡಿ. ಕುಳ್ಳಿ ಎಷ್ಟು ಪುಟ್ಟದಾಗ ಕಾಣ್ತಾಳೆ ಡ್ರೀಮ್ ಕ್ಯಾಚರ್ ಮುಂದೆ. ನೋಡಿ ಇಷ್ಟು ಪುಟ್ಟದಾಗ ಕಾಣ್ತಾಳೆ. ಇಲ್ಲಿ ಒಂದು ಬೆಡ್, ಇಲ್ಲಿಬ್ರು, ಕೆಳಗಡೆ 3 ಜನ ಮಲಗ್ಬೋದು. ಟೋಟಲಿ 5 ಜನ. ಕ್ಯಾಂಪ್ ಫೈರ್ ಚೆನ್ನಾಗಿದ್ಯಾ? ಸಕ್ಕದಾಗಿದೆ ವೆದರು. ಫಸ್ಟ್ ಹೇಳಬೇಕು ಅಂತಂದರೆ ನನ್ನ ಗಂಡ ಈ ಸರಿ ಡೆಲ್ಲಿಗೆ ಹೋಗಿದ್ದ. ಡೆಲ್ಲಿಗೆ ಏನಕ್ಕೆ ಹೋಗಿದ್ದ ಅಂತ ವೆರಿ ಸೂನ್ ಹೇಳ್ತೀವಿ. ಬಟ್ ಡೆಲ್ಲಿಗೆ ಹೋದಾಗ ಈ ಸರಿ ನಿರಂಜನು ಸೂಪರ್ ಆಗಿ ನನಗೆ ಫುಲ್ಲು ವಿಂಟರ್ ವೇರ್ ಬಟ್ಟೆಗಳನ್ನ ತೊಗೊಂಬಂದಿದ್ದಾನೆ. ಇಲ್ಲಿ ನೋಡಿ ಫುಲ್ ಇದು ಕಾಟ್ ಸೆಟ್ ಥರ ಫುಲ್ ಬೆಚ್ಚಗಿದೆ. ಆಮೇಲೆ ನಿರಂಜನ್ನು ಸಕ್ಕದಾಗಿದೆ. ನಿರಂಜನ್ಗೂ ನನಗೆ ಅಂತ ತಂದಿರೋ ಬಟ್ಟೆನ ಅವನು ಹಾಕ್ಕೊಂಡಿದ್ದಾನೆ ನೋಡಿ.
ಟಂಟಣಾಯ್ ಪಾಯ್ ಪಾಯ್. ಇಲ್ಲಿ ನೋಡು ಮುಂದೆ ತಿರುಗು. ಸಕ್ಕು ಏನ್ ಬೆಚ್ಚಗಿದೆ ಗೊತ್ತಾ ಇದು, ಹೌದು, ಏನ್ ಸಕ್ಕತ್ತಾಗಿದೆ ಸಖತ್ ನೋಡಿ. ಬೆಚ್ಚಗಿದೆ. ಓಹೋ. ಬಟ್ ಮಜಾ ಇದೆ ಯಶು, ಬೆಚ್ಚಗೆ ನೋಡಕ್ಕೂ ಚೆನ್ನಾಗಿದೆ. ಹೌದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ಎಲ್ಲೋದ್ರೂನು ನನ್ನ ಮನೇನ, ನನ್ನ ಹ್ಯಾಪಿನ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈಗ ನಾನು ಮೊಬೈಲಲ್ಲಿ ಕುತ್ಕೊಂಡು ನನ್ನ ಮನೇನ ಮಾನಿಟರ್ ಮಾಡ್ತಾ ಇರ್ತೀನಿ ನೋಡಿ. ನೀವು ಬಹಳ ಬುದ್ಧಿವಂತರು. CC ಕ್ಯಾಮ್ರಾ ಯಾರಾದ್ರು ಬಂದ್ರಾ ಏನು ಹೆಂಗೆ ಅಂತ ಹೇಳ್ಬಿಟ್ಟು. ಅದಲ್ಲ ಅಲ್ಲ, ನಾನು ಇಲ್ಲೋಗ್ತೀನಿ ಬರ್ತೀನಿ ಅಂತ ನೋಡಕ್ಕೆ. ಮನೆಗೆ ಯಾರಾದ್ರೂ ಬಂದ್ರ ನಿಲ್ದಿದ್ದಾಗ ಏನೋ ಕರೆದು ಬಿಡ್ತೀನ ಇವೆಲ್ಲ ನಾವು ಎಲ್ಲ ಎಂತ CC ಕ್ಯಾಮ್ರಾ ಪಾಸ್ವರ್ಡ್ ಚೇಂಜ್ ಮಾಡ್ಬಿಡ್ತೀನಿ. ಆ ಪಾಸ್ವರ್ಡ್ ಫಸ್ಟ್ ಹಾಕಿದೆ ನಾನು change ಮಾಡ್ಬೋದು. ಅದ್ರ ಮೇಲೆ ಒಂದು ಟವಲ್ ಹಾಕಿದ್ರೆ ಆಯ್ತು. ಬರ್ತಾ ಇರ್ತಾರಲ್ವಾ, ಈ ಒಂದು ಪಾರ್ಸಲ್ ಬರುತ್ತಾರೆ ಅಂತೆ. ನೇಬರ್ಸ್ ಎಲ್ಲ ಎತ್ಕೊಂಡು ಹೇಳ್ತಾ ಇದ್ರು, ಅವ್ರ ಮನೆ ಪಾರ್ಸಲ್ ಕೊಡೋದಿಕ್ಕೂ ಏನ್ ಹೇಳ್ತಾರೆ ಗೊತ್ತಾ, ನಿರಂಜನ್ ಅವ್ರ ಮನೆ ಪಕ್ಕ ತಾನೇ ಇರೋದು ನಿಮ್ಮ ಮನೆ ಅಂತ ಹೇಳ್ತಾರೆ. ಆ ಥರ ಆಗೋಗಿದೆ. ನನ್ನ ಗಂಡ ಅಂತೂ ಅಮೆಝಾನ್, ಮೀಶೋ, ಫ್ಲಿಪ್ಕಾರ್ಟ್ ಸರಿ ಹಿಡ್ಕೊ ನಾವು. ಹಿಡ್ಕೊತೀನಿ, ಹಿಡ್ಕೊ. Cheers. ಫ್ರೆಂಡ್ಸ್, ಏನಂದ್ರೆ ಡೆಲ್ಲಿಲಿ ಕಾರ್ಡ್ ಸೆಟ್ ತರದಲ್ದೆ ನಾನು ಒಬ್ಬ ಫ್ಯಾಮಿಲಿ ಮೆಂಬರ್ ಅನ್ಕೊಂಡು ನನಗೂ ಒಂದು ಶೂ ತಗೊಂಡ್ಬಂದಿದ್ದಾರೆ. ಅದನ್ನೆಲ್ಲ ಹೇಳ್ತಾರೇನಲ್ಲ. ಇದು ತುಂಬಾ ಚೆನ್ನಾಗಿದೆ, ಹಾಕೊಂಡ್ರೆ ಒಳ್ಳೆ ಫೀಲು. ಸೊ ಅದನ್ನ ಹಾಕೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು ಭಯ್ಯ. ಆಯ್ತಪ್ಪ, ಸಂತೋಷ. ಬಟ್ ನಿಜವಾಗ್ಲು ಶೂ ಅಲ್ಲ, 2 ಜೊತೆ ಶೂ, ಒಂದು ಶೇಡ್ಸ್ ಮತ್ತೆ ಒಂದು ಸಖತ್ತಾಗಿರೋ ವಾಚ್ ತಂದ್ಕೊಟ್ಟಿದ್ದಾರೆ. ಲೋನ್ ನೋಡ್ದವ್ರು ಆಮೇಲೆ ನನ್ಗೆ ಎಲ್ಲಿ ಅಂತ ಕೇಳ್ತಾರೆ ಕಣ. ಆಯ್ತು ಬಿಡು, ಮೆಂಬರ್ ಆಗಿರೋದ್ರಿಂದ ನಮ್ಗೆ ಎಕ್ಸ್ಟ್ರಾ ಪ್ರೀತಿ. ಬಟ್ ಹೆಂಗ್ ಗೊತ್ತಾ, ನಿಜವಾಗ್ಲೂ ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಪ್ಲೇಸ್. ಕಾಡು ಅಂತ ಒಳಗಡೆ ಬಂದ್ವಿ, ಎಲ್ಲ ಒಳ್ಳೆ ಕಾಡೊಳಗಿದ್ದಂಗಿದೆ. ಬಟ್ ಇಲ್ಲಿ ಬ್ಯಾಂಬೂ ಕಾಟೇಜು ಬೆಳಗ್ಗೆ ಆ್ಯಕ್ಚುಲಿ ಎದ್ದಾಗ ಒಂದೊಂದು ಇನ್ ಡೀಟೇಲ್ ಇನ್ ಡೆಪ್ತ್ ತೋರಿಸ್ತೀವಿ. ಬಟ್ ಅಟೆನ್ಷನ್ ಟು ಡೀಟೇಲ್ ಏನು ಚೆನ್ನಾಗಿದೆ, ಒಂದೊಂದು ಎಷ್ಟು ಚೆನ್ನಾಗಿದೆ ಅಂದರೆ ಖುಷಿಯಾಗುತ್ತೆ. ಆ್ಯಂಡ್ ಈ ಕ್ಯಾಂಪ್ ಫೈರ್ ಮಾಡಿರೋ ಪಿಟ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವೆಲ್ಲೋದ್ರೂ ಮಿಸ್ ಮಾಡ್ಕೊಳ್ದೇ ಇರೋದಕ್ಕೆ ನಮ್ಮ ಸುತ್ತಮುತ್ತ ಫುಲ್ಲು ನಾಯಿಗಳಿದೆ. ಖುಷಿಯಾಗುತ್ತೆ, ಇಟ್ಸ್ ನೈಸ್. ನೋಡಿ, ಇದು ಡೈನಿಂಗ್ ಏರಿಯಾ. ಇಲ್ಲಿ ನಮಗೆ ಕ್ಯಾಂಪ್ ಫೈರ್ ಹಾಕ್ಕೊಟ್ಟಿದ್ದಾರೆ. ಏನು ಸಕ್ಕತ್ತಾಗಿದೆ ಅಂತಂದರೆ ನೋಡಿ, ಎಷ್ಟು ಚೆನ್ನಾಗಿ ಕ್ಯಾಂಪ್ ಫೈರ್ ಎಲ್ಲ ಹಾಕೋಟು. ಏನು ಗೊತ್ತಾ ಮಜಾ, ಹ್ಮ್ ಇಲ್ಲಿ ಕ್ಯಾಂಪ್ ಫೈರ್ ಹಾಕಿರೋದಕ್ಕೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಹಾ. ಇದು ಬಿಟ್ಟಲ್ಲಿ ಹೋದ್ರೆ ಹಿಂಗ್ ನಿಂತು ಬಿಡ್ತದೆ. ಏನು ಮೈ ಮೇಲಿರೋ ಕೂದ್ಲು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ರೋಮ ನಿಂತು ಬಿಡ್ತದೆ. ರೇಂಜಲ್ಲಿ ಚಳಿ ಇದೆ. ಆಕ್ಚುಲಿ ಏನ್ ಗೊತ್ತಾ, ಇದೊಂಥರ ಎಕ್ಸ್ಪೀರಿಯನ್ಸು. ಸೊ ಚಳಿಗಾಲದಲ್ಲಿ ಬರೋರು ದಯವಿಟ್ಟು ಪುಲ್ಲೋವರ್ಗಳು, ಸ್ವೆಟರ್ಗಳೆಲ್ಲ ತಗೊಂಬನ್ನಿ. ಮಿಕ್ಕಿ ಟೈಮಲ್ಲಿ ಏನಂತ ಇರಲ್ಲ, ಶೆಕೆ ಇರುತ್ತೆ. ಬಟ್ ಚಳಿಗಾಲದಲ್ಲಿ ಅಂತೂ ಹೇಳದ್ನಲ್ಲ, ಠಿಂಗ್ ಅಂತ ನಿಂತು ಬಿಡ್ತದೆ. ನಂಗೆಲ್ಲ ಬೆರಳು ತೋರ್ಸಲ್ಲ. ಇನ್ನ ಕೂದ್ಲಿನ ಹೆಂಗ ಬಂದಿದೆ, ಹಿಂಗ್ ನಿಂತದ ರೋಮಾಂಚನ ಅಂತಾರೆ ಗೊತ್ತಾ, ಗೂಸ್ ಬಂಪ್ಸ್ ಅದಾಗತ್ತೆ. ಫ್ರೆಂಡ್ಸ್ ಗ್ರೂಪಲ್ಲಿ ಬಂದ್ರೆ ಚಂದ, ಸ್ಪೆಷಲಿ ಬೈಕರ್ಸ್. ಅದ್ಭುತವಾಗಿದೆ. ಆ್ಯಕ್ಚುಲಿ ನಾನೊಂದು ರೆಸಾರ್ಟ್ ಮಾಡ್ತಾ ಇದ್ದೀನಿ ಕನಕಪುರ ಅಲ್ಲಿ. ಅಲ್ಲೂ ಇದೇ ಥರ ಏನೇನೋ ಪ್ಲ್ಯಾನ್ ಬರ್ತಾ ಇದೆ, ಇವಾಗ ನಂಗೆ ಮಾಡಬೇಕು ಅಂತ. ಅತಿ ಶೀಘ್ರದಲ್ಲಿ ಅದೊಂದು ವ್ಲಾಗ್ ಮಾಡ್ತೀವಿ, ಅದನ್ನು ನೋಡಿ. ಹೊಸ ರೆಸಾರ್ಟ್ ಕನಕಪುರಲ್ಲಿ ಬರ್ತಾ ಇದೆ, ನೋಡಿ. ಸೊ ನಮ್ಮ ಕನಕಪುರದಲ್ಲಿ ಹೊಸ ರೆಸಾರ್ಟ್ ಬರ್ತಿದೆಯಲ್ವಾ, ಒಂದು ಫಾರ್ಮ್ ಸ್ಟೇ ಥರ. ಸೊ ಅದನ್ನು ಫುಲ್ಲು ಹೇಗೆ ಮೇಕ್ ಓವರ್ ಮಾಡ್ತೀವಿ, ಒಂದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿಸ್ಬೇಕು, ಅದ್ರದ್ದು ನಿಮಗೆ ವ್ಲಾಗ್ ಹಾಕ್ಬಿಟ್ಟು ತೋರಿಸ್ತೀವಿ. ಆ್ಯಂಡ್ ವೆರಿ ಸೂನ್ ಅದು ಸ್ಟಾರ್ಟ್ ಆಗ್ತಿದೆ. ಸೊ ಸುತ್ತಮುತ್ತ ನೀವೇನಾದರೂ ಸ್ಟೇಕೇಶನ್ ನೋಡ್ತಾ ಇದ್ದೀರಾ, ಅಥವಾ ತುಂಬ ದೂರ ಹೋಗೋಕ್ಕಾಗಲ್ಲ, ಬೆಂಗಳೂರಿಂದ 1 hour ಡಿಸ್ಟೆನ್ಸಲ್ಲಿ ಏನಾದರೂ ಬರಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ನಮ್ಮ ಕನಕಪುರ ರೆಸಾರ್ಟ್ಗೆ ಬರ್ಬೋದು. ಸೊ ಅತಿ ಶೀಘ್ರದಲ್ಲಿ ಅದ್ರ ಹೆಸರು ಎಲ್ಲ ರಿವೀಲ್ ಮಾಡ್ಬಿಡ್ತೀವಿ. ಈಗ ಆಕ್ಚುಲಿ ಈ ಜಾಗದ ಮೇನ್ ಪಿಲ್ಲರ್ ಅಂತಂದ್ರೆ ಇಲ್ಲಿದ್ದಾರೆ ಧನುಷ್ ಅವರು. ಇವ್ರದೇ ಈ ರೆಸಾರ್ಟ್. ಹಾಯ್ ಧನುಷ್ ಅವರೇ, ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಸೂಪರ್ ಆಗಿದೆ ನಿಮ್ಮ ಜಾಗ, ಸಕ್ಕದಾಗಿದೆ. ಆ್ಯಂಡ್ ನಾವು ಬರ್ಬೇಕಾದ್ರೆ ಅನ್ಕೋತಾ ಇದ್ವಿ, ನಾವು ನಮ್ಮ ರೆಸಾರ್ಟಿಗೆ ಎಷ್ಟು ಕಷ್ಟಪಟ್ಟಿದೀವೋ ನೀವು ನಿಮ್ಮ ರೆಸಾರ್ಟ್ ಅಷ್ಟೇ ಕಷ್ಟ ಬಿದ್ದಿರ್ತೀರಾ. ರಕ್ತ ಬೆಟ್ಟು ಎಲ್ಲ ಬಂದ್ಬಿಟ್ಟಿರುತ್ತೆ ನಿಮಗೆ. ಎಲ್ಲ 100%.
ಅದ್ಭುತವಾಗಿದೆ ಜಾಗ ಅಂತೂ, ಸೂಪರ್ ಆಗಿದೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಮಾಡಿದ್ದೀರಾ. ಆ್ಯಂಡ್ ಬೆಳಗ್ಗೆನೂ ಕ್ಲಿಯರ್ ಆಗಿ ಇನ್ನೂ ತೋರಿಸ್ತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಲ್ಲಿ ಫುಲ್ಲು ನಮ್ಮ ವೈನ್ ಸ್ಟೋರ್ಗೆ ಪ್ರಸಿದ್ಧರಾಗಿರುವಂತಹ ರಘು ವೈನ್ ಸ್ಟೋರ್ ಅವರು ಬಂದಿದ್ದಾರೆ. ತೋರ್ಸೋಣ ಒಂದ್ಸಲ ಇವ್ರದ್ದು ಕೊಟ್ಟರೆ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಚಳಿ ಆಗ್ತಿದೆ ಅಂದ್ಬಿಟ್ಟು ಅವ್ರಿಗೆ ಚಳಿ ಆಗ್ತಿದೆ, ಆಮೇಲೆ ಬೆಂಗಳೂರಿಂದನೇ ಈ ತರ ಬಂದಿದಾರ ಅಂತ ಕನ್ಫ್ಯೂಸ್ ಆಗಬಾರ್ದಲ್ಲ. ಅವರು ಚಳಿ ಆಗ್ತಿದೆ, ಸೂಟ್ ಕೇಸ್ ಯಾಕೆ ಓಪನ್ ಮಾಡ್ಬೇಕು ಅಂತ ಇಲ್ಲಿ ನಂದಿತ್ತು, ಅದಕ್ಕೆ ಕೊಟ್ಟಿದ್ದೀನಿ. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದೆ, ಬಿಂದಾಸ್ ಆಗಿದ್ದೀವಿ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಫಸ್ಟ್ ಹೋಗ್ಬಿಟ್ಟು ರಘು ವೈನ್ ಸ್ಟೋರ್ ಬರೀ ಇಂಥದೆಯಾ, ಸಬ್ಸ್ಕ್ರೈಬ್ ಮಾಡಿ. ನೆನೆ ನವರಂಗ್ ಸಿಗ್ನಲ್ ಹತ್ರ ಯಾರೋ ದುಡ್ಡು ಕಲೆಕ್ಟ್ ಮಾಡಕ್ ಬರ್ತಾರಲ್ಲ, ಸೊ ಅವ್ರಿಗೂ ಕಾಸು ಕೊಟ್ಟಾದ್ಮೇಲೆ ಅವ್ರಿಗೂ ಫಸ್ಟ್ ರಘು ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ. ಧನುಷ್ ಅವರೇ, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಿಮ್ ಬ್ಲಾಗ್ ಬರುತ್ತಲ್ಲ. ಸೊ ಖಂಡಿತವಾಗ್ಲೂ ರಘು ವೈನ್ ಸ್ಟೋರ್ ಅವರ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ, ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದಿರಲ್ವಾ, ಇವ್ರ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ಹೆಂಗೆ ಓಕೆನಾ? ಇಲ್ಲೇ ಪ್ರಮೋಷನ್ ಆಗೋಯ್ತಲ್ಲಿ. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅವ್ನು ಹಿಂದೆಗಡೆ ನಮ್ಮ ಸಿನಿಮಾಟೋಗ್ರಫರ್ ಇದಾರೆ, ಅವ್ರದ್ದು ಅಮೇಝಿಂಗ್ ಪ್ಲೇಸ್. ಧನುಷ್ ಸೂಪರ್ ಆಗಿದೆ. ನಾನು ಧನುಷ್ ಒಂದು 15-20 ವರ್ಷನಾ, 15-20 ವರ್ಷದ ಹಿಂದಿಂದ ಫ್ರೆಂಡ್ಸು. ಆ್ಯಕ್ಚುಲಿ ನಾವೆಲ್ಲ ಫ್ರೆಂಡ್ ಆಗಿದೆ ನಮ್ಮ ಬುಲೆಟ್ ರೈಡ್ಸಿಂದ. ಕ್ರೇಜಿ ಬುಲೆಟ್ ಡೇಸ್ ಅವಾಗ. ನಾನಂತೂ ಹುಚ್ಚಾಪಟ್ಟೆ ರೈಡ್ ಮಾಡ್ತಾ ಇದ್ದೆ ಅವಾಗ. ಬಟ್ ಇಲ್ಲಿ ಬಂದಿದ ತಕ್ಷಣ ನಂಗೆ ಎಲ್ಲದಕ್ಕಿಂತ ಖುಷಿಯಾಗಿತ್ತು ಅಂದರೆ ದೋಸ್ ವಿಂಟೇಜ್ ಕಲೆಕ್ಷನ್ಸ್. ಹೌದು, ಅಲ್ಲಿ ಯಾವುದೋ ಒಂದು ಲೂನಾ ನೋಡಿದೆ, ಅದು ಇಟ್ಸ್ ಮೋರ್ ದೆನ್ 100 years ಓಲ್ಡಾ? 100 ಏನಿಲ್ಲ, 70 ಅಂತೂ ಇರುತ್ತೆ. ಸುಮ್ನೆ ಹೂ ಅಂತ ಹೇಳಿ ಯಾರು ಬಂದು ಚೆಕ್ ಮಾಡಲ್ಲ. ಇಲ್ಲ, ಒಂದು 70 ಅದು ಈಸಿಲಿ ಇದೆ. ಇಲ್ಲ, ಸುವೇಗ ಬಂದು 74 ಮಾಡ್ಲು, ಈ ಲೂನಾ ಬಂದು 84 ಮಾಡ್ಲು. ಅದಕ್ಕೆ ಹೇಳೋದು, ನಾವೆಲ್ಲ ಕ್ಯಾಮ್ರಾ ಸೆನ್ಸ್ ಇರೋರು. ಈ ಅಪ್ಪಂಗೆ ಕ್ಯಾಮ್ರಾ ಸೆನ್ಸ್ ಇಲ್ಲ, ಅದಕ್ಕೆ ಹಿಂದೆ ತಿರ್ಕೊಂಡು ಹೇಳ್ತಾರೆ ಇಲ್ಲಿ. ಬಟ್ ಇಲ್ಲ, ತುಂಬಾ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಹೆಂಗಿದೆ ಇದನ್ನ ಮಾಡಿ? ಚಳಿ ಫೀಲ್ ಆಗ್ತಿದೆ. ಮಾಡ್ಬೇಕಾದ್ರೆ ಕಷ್ಟ ಆಯ್ತು, ಬಟ್ ಮಾಡಿ ಕೂತ್ಕೊಂಡ್ಬೇಕಾದ್ರೆ ದಿಸ್ ಇಸ್ ಮೈ ಪೀಸ್. ಅಯ್ಯೋ, ಡಬಲ್ ಮೀನಿಂಗ್ ಸರ್. 100% ಏನು ಅರ್ಥ ಆಯ್ತಲ್ಲ. ಆಕ್ಚುಲಿ ಇದೆಲ್ಲ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಇವೆಲ್ಲ. ಹೌದು, ಬಟ್ ಚೆನ್ನಾಗಿದೆ, ಒಂಥರ ಕ್ರೇಜಿ ಆಗಿದೆ. ನಾಳೆ ಬೆಳಗ್ಗೆ ಇನ್ನೊಂದಷ್ಟು ನಾವು ಮಾಡೋಣ. ನಾನು ಈ ಸೈಡ್ ಬಂದ್ರೆ ಈ ಸೈಡ್ ಹೋಗೇ ಬರುತ್ತೆ, ಆ ಸೈಡ್ ಹೋದ್ರೆ ಆ ಸೈಡ್ ಹೋಗೇ ಬರುತ್ತೆ. ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಕಲ್ತ್ಕೊಂಡ್ಬಿಟ್ರು ಅವ್ರು ಕಲ್ತ್ಕೊಂಡ್ಬಿಟ್ರು. ಇನ್ನೊಂದು ಗುಡ್ ಥಿಂಗ್ ಅಂದ್ರೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಇದು ವರ್ಕ್ ಫ್ರಮ್ ಹೋಮ್ ಅಲ್ಲ, ವರ್ಕ್ ಫ್ರಮ್ ಫಾರೆಸ್ಟ್, ವಿಚ್ ಆರ್ ವೆರಿ ವರ್ಕ್ ಫ್ರಮ್ ಹೆವೆನ್. ಆಯ್ತು, ಆಮೇಲೆ ಫಾರೆಸ್ಟ್ ಈಸ್ ಮೈ ಹೆವೆನ್. ವಾಟ್ ಇಸ್ ಕಾಟಿ ಅಂತ ಅದೇನೇ ಎಮ್ಮೆ ಹಾಕಿರೋದು, ಅದಕ್ಕೆನಾ? ಸೊ ಕಾಟಿ ಅಂದ್ರೆ ಇಂಡಿಯನ್ ಗೋರ್ ನಮ್ದು. ಕಾಟಿ ನಾವಿಲ್ಲಿ ಆಕ್ಚುಲಿ ಬಂದು ಉಳಿಬೇಕಾದ್ರೆ ವಿ ಸ್ಟಾರ್ಟೆಡ್ ಸ್ಪಾಟಿಂಗ್ ಅ ಲಾಟ್ ಆಫ್ ಕಾಟಿ. ಇದೆಯಾ ಇಲ್ಲಿ? ಲಾಟ್ಸ್. ಆಮೇಲೆ ಕಾಟಿ ಕಾಡು ಸೌಂಡೆಡ್ ಗುಡ್. ನಮ್ಮ ಏರಿಯಾದಲ್ಲಿ ಏನೋ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ನಾಯಿ ಕಾಡು ಅಂತ. ನಮ್ಮ ಏರಿಯಾ ಫುಲ್ ಬರೀ ನಾಯಿಗಳೇ ಇದಾವೆ. ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಎಮ್ಮೆ ಕಾಡು ಅಂತ ಇಡ್ಬೇಕು ಇವರು. ಅಂದ್ರೆ ಇಂಡಿಯನ್ ಗಾರ್ ಬೈಸನ್ ಅಂತೀವಲ್ಲ ನಾವು. ಕಾಡೆಮ್ಮೆ ಅಲ್ಲ, ಕಾಡೆಮ್ಮೆ. ಕರೆಕ್ಟ್, ಕಾಡೆಮ್ಮೆ ಕಾಡು. ಸ್ಪಾಟ್ ಆಗುತ್ತೆ ಇವಾಗ್ಲೂ, ಯಾಕನ ಸ್ಪಾಟ್ ಆಗುತ್ತೆ. ಸ್ಪಾಟ್ ಆಗುತ್ತೆ ಹಂಗನ್ಬಿಟ್ಟು ನೀವು ಹೋಗ್ಬಿಟ್ಟಿರಾ, ಅದ್ರ ಹಿಂದೆ ನೀವೇ ಸ್ಪಾಟ್ ಆಗ್ಬಿಡ್ತೀರಾ. ಹುಷಾರಾಗಿರಿ. ಬಟ್ ಲವ್ಲಿ ಪ್ಲೇಸ್, ಖಂಡಿತವಾಗ್ಲೂ ಬನ್ನಿ. ಮಿಕ್ಕಿದೆಲ್ಲ ಬೆಳಗ್ಗೆ ಮಾತಾಡೋಣ. ಕಾಟಿ ಕಾಡ್ಗೆ ಬಂದಾಗ ಬಾರ್ಬಿಕ್ಯೂ ಬೇಕು ಅಂತಂದ್ರೆ ನೀವು ಕೇಳಿ ಮಾಡಿಸ್ಕೋಬಹುದು. ವೆಜ್ ಅವ್ರಿಗೆ ವೆಜ್, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್. ಯಾರಿಗೆ ಬೇಕು ಬಾರ್ಬಿಕ್ಯೂ, ಪನ್ನೀರ್, ಪೈನಾಪಲ್. ಆಕ್ಚುಲಿ ಕೆಂಡ ಬದಲು ಬೆರಳೆ ಇಡೋಣ ಅಂತಿದ್ದೆ, ಅದು ಪರವಾಗಿಲ್ಲ. ಏನಮ್ಮ ಇದು? ಬಾರ್ಬಿಕ್ಯೂ. ಹೆಂಗ್ ಕಡ್ಡಿನೇ ತೆಗೆದು ಬಾಯಿಗೆ ಇಡ್ತೀಯ ಹೆಂಗೆ? ಬಟ್ ಬ್ಯೂಟಿಫುಲ್ ಥಿಂಗ್ ಇದು. ಎನಿವೇರ್ ಯು ಗೋ, ಇದು ಸಖತ್ತಾಗಿರುತ್ತೆ. ಒಂದು ಶಾರ್ಟ್ಗಾದ್ರೂ ನಾನು ಟಿ ಶರ್ಟ್ ಹಾಕೊಂಡಿದೀನಿ ಅಂತ ತೋರ್ಸೋಣ. ಇದು ನಂದು ಫ್ರೆಂಡ್ಸ್, ಇವ್ರಿಗೆ ಚಳಿ ಆಗ್ತಿದೆ ಅಂತ ಕೊಟ್ಟೆ, ತಗೊಳ್ಳಿ. ಆಕ್ಚುಲಿ ಬಾಡಿಗೆ ಕೊಟ್ಟಿದ್ದಾರೆ ಇದನ್ನ. ಏನ್ ಇಷ್ಟ ನಿಮ್ಗೆ? ನನ್ನ ಹೆಂಡತಿ ಇಷ್ಟ. ಅಯ್ಯಯ್ಯೋ, ನೀನ್ ಯಾರು? ನೂರ್ದುಲ್ಲಾ ನಂದು ನನ್ ಗಂಡ ಅಂದ್ರೆ ಇಷ್ಟ. ನಿಮ್ಗೆ ಬಾರ್ಬಿಕ್ಯೂ ಅಲ್ಲಿ ಏನ್ ಇಷ್ಟ? ನನಗೆ ಬಾರ್ಬೆಕ್ಯೂ ಅಲ್ಲಿ ಆಕ್ಚುಲಿ ಫಿಶ್ ಇಷ್ಟ. ನಾವೆಲ್ಲ ಆರ್ಮಿಗಳು ಇದ್ದಂಗೆ ನಮ್ಮ ಅಕ್ಕ ಬಾರ್ಬೆಕ್ಯೂ ಮಾಡಿದ್ರೆ ಆರ್ಮಿಗಳ ತರ 12 ಗಂಟೆ ತನಕ ನಿಂತ್ಕೋತೀವಿ.
ತೇಲಾಡುತ್ತಾ I'm fallen in love. ರೋಮಾಂಚನ fallen in love. ಸಂತೋಷದ ಉಲ್ಲಾಸದ ಗೂಡಾದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಅಗೇನ್. ಈಗ ನಾನು ಎದ್ದು ಸ್ನಾನ ಎಲ್ಲ ಮಾಡಿದ್ದೀನಿ. ಈಗ ತಿಂಡಿ ತಿನ್ನುವಂತ ಸಮಯ. ಹಾಗೆ ಇಲ್ಲಿ ಇನ್ನೂ ಟೆಂಟ್ ಸ್ಟೇ ಎಲ್ಲ ಇದೆ, ಅದನ್ನು ಎಲ್ಲ ತೋರಿಸ್ತೀನಿ. ಬೆಳಗ್ಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಿಮಗೆ ಸ್ವಲ್ಪ ಹೊತ್ತರಲ್ಲಿ ತಿಂಡಿ ತಿಂದಾದ್ಮೇಲೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಇಲ್ಲಿ. ಬೇಬೋ ಅನ್ನು ಸೈಟ್ ಸೀಯಿಂಗ್ ಹೋಗ್ತಿದೆ, ಫುಲ್ ಆಫ್ ರೋಡ್ ಜೀಪ್ ಡ್ರೈವ್ಗೆಲ್ಲ ಹೋಗ್ತಾ ಇದೆ. 10 ವರ್ಷ ಅಂತ ಸೀನಿಯರ್ ಸಿಟಿಸನ್ ಮಜ್ಜಾ ಮಾಡಕ್ ಹೋಗ್ತಾ ಇದೆ. ಹ್ಯಾಪಿ ಜರ್ನಿ, ಎಂಜಾಯ್ ಮಾಡ್ಕೊಂಬಾ. ಇಲ್ಲಿ ಒಂದಷ್ಟು ಡಾಗ್ಸ್ ಇದೆ. ನಮ್ ಹ್ಯಾಪಿ ದೇಶಪಾಂಡೆನ ಕರ್ಕೊಂಬರೋಣ ಅನ್ಕೊಂಡ್ವಿ. ಆಮೇಲೆ ಈಗ ಮಮ್ಮಮ್ ತಿನ್ನುವಂತ ಸಮಯ. ಇಲ್ಲಿ ನಮ್ಮ ಯಜಮಾನ್ರು ಆಲ್ರೆಡಿ ತಟ್ಟೆಗೆ ತಿಂಡಿ ಹಾಕೋತಾ ಇದಾರೆ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೌ ಆರ್ ಯು? ಐ ಫೈನ್. ಸ್ಕೂಲ್ ಹೋಗ್ಲಿಲ್ವಾ ನೀನು? ಯಜಮಾನ್ರೆ, ಒಂದ್ ಸ್ವಲ್ಪ ತಿಂಡಿ ಏನೇನಿದೆ ಅಂತ ಹೇಳ್ತೀರಾ? ತಿಂಡಿ ಸದ್ಯಕ್ಕೆ ಪರಾಠ ಇದೆ, ಟೊಮೆಟೊ ರೈಸ್ ಬಾತ್ ಇದೆ, ಆಲೂ ಪರಾಠಗೆ ಸಬ್ಜಿ, ಚಟ್ನಿ, ಕಾರ್ನ್ಫ್ಲೇಕ್ಸ್. ಕಾರ್ನ್ ಫ್ಲೇಕ್ಸ್ ಎಲ್ಲ ಇಟ್ಟಿದ್ದಾರೆ. ಬಿಸ್ಕೆಟ್, ಕಾಫಿ ಬಿಸ್ಕೆಟ್ ಇದೆ, ದೋಸೆ ಆಮ್ಲೆಟ್ ಎಲ್ಲ ಇದೆಯಂತೆ. ಓಕೆ, ಡೀಸೆಂಟ್. ತಿನ್ನೋಣ. ತಿನ್ನಿ. ಇಲ್ಲಿ ನೋಡಿ, ಅವರು ರೀಲ್ಗೆ ಕಂಟೆಂಟ್ ಎಲ್ಲ ಪ್ಲಾನ್ ಮಾಡ್ತಾ ಇದಾರೆ. ನನಗೇನು ಇದು ಅಂತ ಅಂದ್ರೆ ಆಲ್ರೆಡಿ ಶೂಟ್ ಮಾಡಿರೋದು. ಇಲ್ಲಿ ಏನ್ ಡೈಲಾಗು, ಏನ್ ಮಾಡ್ಬೇಕು, ಕಂಟೆಂಟ್ ಪ್ಲಾನ್ ಮಾಡ್ತಾ ಇದಾರೆ. ಏನ್ ಮಾಡ್ತಾ ಇದೀರಾ ಇವ್ರೇ? ರೀಲ್ ಪ್ಲಾನ್ ಮಾಡ್ತಾ ಇದೀವಿ. ಅತಿ ಶೀಘ್ರದಲ್ಲಿ ರೀಲ್ ಬರುತ್ತೆ ಇನ್ ಕೊಲಾಬರೇಷನ್ ವಿತ್ ವೈನ್ ಸ್ಟೋರ್ ಅಂಡ್ ಗ್ರಂಥಿಗೆ ಅಂಗಡಿ. ಪ್ಲಾನ್ ಇಂಡಿಯಾ ಡೀಲ್ ಇದು. ದೊಡ್ಡ ಮನುಷ್ಯ ಆಕ್ಟಿಂಗ್ ಮಾಡ್ಬಿಟ್ಟಿದ್ದಾನೆ. ವ್ಲಾಗ್ ಇಂತ ಮುಂಚೆ ಈ ರೀಲ್ ಬರುತ್ತೆ ನೋಡಿ. ಸರ್, ಇಸ್ ಎವ್ರಿಥಿಂಗ್ ಇಸ್ ಫೈನ್ ಸರ್? ಸರ್, ನಿನ್ನೆಯಿಂದ ನೋಡ್ತಾ ಇದ್ದೀನಿ ನಿಮ್ಮಿಬ್ಬರ ಮಧ್ಯ ಎನಿ ಫೈಟಿಂಗ್, ಕ್ವಾರಲ್? ರೇ ಮಚ್ಚ, ಸಾರಿ, ಫ್ಯಾಮಿಲಿ. ಮಗ ಎಣ್ಣೆ ಸೂಪರ್ ಅಲ್ಲೇ ಮಚ್ಚಲ್ಲೇ. ಮಗ ಸಾರಿ, ಫ್ಯಾಮಿಲಿ. ಮಗ ಬೈಕ್ ರೈಡು. ನಡಿ ಬಚ್ಚಲ್ಲೇ, ಸೂಪರ್ ಮಗಣ, ಬರಲ್ಲೇ. ರೀ ಮಚ್ಚ ಸಾರಿ, ಫ್ಯಾಮಿಲಿ. ಮಗ ಆ ಬದ್ನೇಕಾಯಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಆರು ಹೋಗೋಣ ಬಾರೋ. ಬರಲ್ಲ, ಯಾವ್ದ ಫ್ಯಾಮಿಲಿ ಇಲ್ಲ, ನಡಿಯಲ್ಲ. ಬೆಟ್ಟ ಹತ್ತಿ ಕಿತ್ತಾಕ್ಬೇಡ, ನಡಿಯಲ್ಲ, ನಡಿಯ ಹೋಗೋಣ. ರೀ ಮಚ್ಚ ಸಾರಿ, ಫ್ಯಾಮಿಲಿ. ಲವ್ ಫ್ಯಾಮಿಲಿ ಅಂತ ಸಾಯ್ತಿಲ್ಲ. ನನಗೆ ಫ್ಯಾಮಿಲಿ ಇಲ್ಲ, ನನ್ನ ಬೇವರ್ಸಿ ನನ್ನ ಮಗನ ಫ್ಯಾಮಿಲಿ ಕರ್ಕೊಂಬರಲ್ಲ ಅಂತ ಹೇಳ್ತೈತಾನೆ. ನೀನ್ ಎಂತಿ ಹಿಂದೆ ಹೋಗ್ಬೇಕಾಗಿತ್ತು ಯಾವ್ದಾರ ಮಾಲ್ಗೆ. ಅಲ್ಲಿ ಇಲ್ಲಿ ಕರ್ಕೊಂಬಂದು ಇಲ್ಲೇ ಸಾಯ್ತಿದ್ಯಾ ಅಲ್ಲಿ. ನಾನು ಟ್ರಿಪ್ಪಲ್ಲಿ ಆಲ್ಮಾಬಿಟ್ಟ ಅಲ್ಲಿ. ಮಚ್ಚ, ನೀ ಏನ್ ಬೇಕಾ, ನಾನು ಫ್ಯಾಮಿಲಿ ಮಾತ್ರ ಏನ್ ಬೇಡ. ಲೇ ಹೋಡ. ಹೋಗ್ತೀನಿ ಹೋಗ್ ಸಾಯಿ. ಸುಮ್ಮನೆ ಕೂತಿರಲ್ಲ. ಒಂದು ರೀಲು ಮಾಡೋದಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತಂದ್ರೆ ನಿಜವಾಗ್ಲೂ ಕಾಂಟೆಂಟ್ ನ ಕ್ರಿಯೇಟ್ ಮಾಡೋದು ಅಂತಂದ್ರೆ ಇಟ್ಸ್ ನಾಟ್ ದಟ್ ಈಸಿ. ಸೊ ಒಂದು ರೀಲ್ಗೆ 1 ನಿಮಿಷ ವಿಡಿಯೋಗೆ ಆಲ್ಮೋಸ್ಟ್ ಒಂದು ಅರ್ಧ ದಿನಾನೇ ಟೈಮ್ ತಗೊಂಡ್ಬಿಡುತ್ತೆ. ಸೊ ಯಾಕಂತಂದ್ರೆ ಒಂದು ಪ್ರಾಪರ್ ಆಗಿ ಕಂಟೆಂಟ್ ಕೊಡ್ಲೇಬೇಕು. ಸೊ ಹಾಗಾಗಿ
ರೀ ರೀ ಅಂತ ಅಷ್ಟೇ ನಂದು ಡೈಲಾಗು, ತುಂಬಾ ದೊಡ್ಡ ಡೈಲಾಗು. ಅಂತೂ ಇಂತೂ ತೇಜಸ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಮುಂದಿನ ವರ್ಷದಲ್ಲಿ ತೇಜಸ್ ಸಂಸಾರಸ್ಥ ಆಗ್ತಾ ಇದ್ದಾನೆ. ಕಂಗ್ರಾಚುಲೇಷನ್ಸ್ ಸೋ ಮಚ್. ಅಣ್ಣ ಮದುವೆ ಆಗ್ತಿರೋ ಖುಷಿಗೆ. ಹಾಗೆ ಬಂದ್ರೆ ದಿಸ್ ಇಸ್ ದ ಟೆಂಟ್ ಸ್ಟೇಗೆ ಎಷ್ಟು ಚೆನ್ನಾಗಿ ನೋಡಿ, ಮಾಯಿಸ್ಟ್ ಆಗಬಾರ್ದು, ಹುಳ ಬರಬಾರ್ದು. ನಾವು ಬೆಟ್ಟಗುಡ್ಡದಲ್ಲಿ ಈ ಥರ ಎಲ್ಲ ಹಾಕ್ಸಿದ್ವಿ ನೋಡಿ. ದಿಸ್ ಈಸ್ ಟೆಂಟ್ ಸ್ಟೇ. ಟೆಂಟ್ಗೂ ಚಾರ್ಜಿಂಗ್ ಪಾಯಿಂಟ್, ಫ್ಯಾನು ಎಲ್ಲ ಇದೆ. ಸೊ ಆರಾಮಾಗಿ ಟೆಂಟ್ ಸ್ಟೇ ಮಾಡೋರು ಇಲ್ಲಿ ಮಲ್ಕೋಬೋದು. ಟೆಂಟ್ ಸ್ಟೇ ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಇದನ್ನು ಚೂಸ್ ಮಾಡ್ಕೋಬಹುದು. ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಸಖತ್ತಾಗಿದೆ. ಅಲ್ಲಿ ನೋಡಿ ಹೊಳೆ ಇದೆ, ಸಾಧ್ಯ ಆದರೆ ಅಲ್ಲೂ ಹೋಗಿ ತೋರಿಸ್ತೀನಿ. ಸೊ ನೇಚರ್ ಮಧ್ಯ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಇಟ್ಸ್ ಗುಡ್. ಆ್ಯಂಡ್ ಎಸ್ಪೆಷಲಿ ಈ ಬೈಕರ್ಸ್ ಗ್ಯಾಂಗ್ ಏನಾದರೂ ಬಂದರೆ ಒಳ್ಳೆ ಮಜಾ ಮಾಡ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ವಿಂಟೇಜ್ ಬೈಕ್ಸು ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಸೊ ಖಂಡಿತವಾಗ್ಲೂ ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಕಾಟಿಕಾಡಿಗೆ ಬಂದು ಸಕ್ಕದಾಗಿ ಎಂಜಾಯ್ ಮಾಡ್ಬೋದು. ಜೀಪ್ ಡ್ರೈವ್ ಇರುತ್ತೆ, ಫಾಲ್ಸ್ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಮಜಾ ಇದೆ ರೀ, ಸಕ್ಕದಾಗಿದೆ. ಖಂಡಿತವಾಗ್ಲೂ ನೀವು ಕೂಡ ಈ ಜಾಗಕ್ಕೆ ಬಂದು ಎಂಜಾಯ್ ಮಾಡಬಹುದು. ಮಧ್ಯಾಹ್ನದ ಊಟ ಬೀಟ್ರೂಟ್ ಪಲ್ಯ, ಪಾಲಕ್ ಚಪಾತಿ, ಗೀವ್ ರೈಸ್, ದಾಲ್, ಹಪ್ಪಳ, ಮೊಸರನ್ನ ಎಲ್ಲ ಇದೆ. ತಿನ್ಕೊಂಡು ನಾವು ಸೈಟ್ ಸೀಯಿಂಗ್ಗೆ ಹೋಗ್ತಾ ಇದೀವಿ. ಈಗ ಊಟ ಎಲ್ಲ ಆಯ್ತು, ಸೈಟ್ ಸೀಯಿಂಗ್ ಹೋಗ್ತಾ ಇದೀವಿ. ಗವಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಗವಿ ಬೆಟ್ಟ ಆಮೇಲೆ ಇನ್ನೊಂದು ಫಾಲ್ಸ್ಗೆ ನೋಡೋಣ. ಅಲ್ಲಿ ಹೋಗಿ ಏನೇನಾಗುತ್ತೆ ಅಂತ ನೋಡುವ. ಜೈ ಬಜರಂಗಬಲಿ. ಫುಲ್ ಈಗ ಜಂಗಲ್ ಮೇ ಮಂಗಲ್ ತರ ಎಲ್ಲ ಹೋಗ್ತಾ ಇದೀವಿ. ವೆಲ್ಕಮ್ ಟು ಜುರಾಸಿಕ್ ವರ್ಲ್ಡ್. ವೆಲ್ಕಮ್ ಟು ಜುರಾಸಿಕ್ ವರ್ಲ್ಡ್. ಯಾವ ಇವೆಲ್ಲ ಯಾವ ಜಿರಾಸಿಕ್ ಸೌಂಡ್ ಮಾಡುತ್ತೆ. ಸೊ ಇವಾಗ ಬಂದಿದ್ದು ರಥಯಾತ್ರೆ ಹೇಗಿತ್ತು? ಮುಕ್ಳರಿದು 100 ಬಾಗಿಲು. ನಿಮ್ಮ ಅಭಿಪ್ರಾಯ? ಸೇಮ್. ರಘು ವೈನ್ ಸ್ಟೋರ್ ಅವರೇ, ನಿಮ್ಮ ಅಭಿಪ್ರಾಯ? 2-4 ಆಯ್ತು. ಅದೇ ಒಂದು ಪೀಸ್ ನನ್ನ ಎದೆ ಮೇಲೆ ಬಂದಿತ್ತು. ವಾಟರ್ ಫಾಲ್ಸ್ಗೆ ಹೋಗ್ತಾ ಇದೀವಿ. 700 ಸ್ಟೆಪ್ ಇದೆಯಂತೆ. ಐ ಡೋಂಟ್ ನೋ ನಾವೆಲ್ಲ 700 ಸ್ಟೆಪ್ ಇಳಿತೀವೋ ಇಲ್ವೋ, ಬಟ್ 100 ಸ್ಟೆಪ್ ಇಳಿದಿದ್ದಾದ ಮೇಲೆ ಫಾಲ್ಸ್ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲೇ ಕಾಣಿಸ್ತಾ ಇದೆ ನೋಡಿ ನೋಡಿ, ಅಲ್ಲಿ ಹಾಲ್ ತರ ಹರಿತಾ ಇರುವಂತಹ ಫಾಲ್ಸ್. ಒಂಥರ ಬಾಲಿ ವೈಬ್ಸ್ ಕೊಡ್ತಾ ಇದೆ ನಂಗೆ. ನಮ್ದು ಫೋಟೋ ಎಲ್ಲ ಎಲ್ಲಿ ತಕ್ಕೊಂಡ್ರದ? ಹೇಳಿ. ಹೌದೌದು, ಲವ್ ಮಾಡ್ಬೇಕಾರೆ ಇಬ್ರಿಗೂ ಫೀಲಿಂಗ್ಸ್ ಇರ್ಬೇಕಾರೆ, ಅದೇ ಬಿಫೋರ್ ಮ್ಯಾರೇಜ್ ಟೈಮಲ್ಲಿ ನಾನು ನಿರಂಜನ್ ಈ ಫಾಲ್ಸಿಗೆ ಬಂದಿದ್ವಿ. ಇದ್ರ ಮೇಲೆ ತುದಿಯಲ್ಲಿ ಕುತ್ಕೊಂಡು ಫೋಟೋ ತೆಕ್ಕೊಂಡಿದ್ದೀವಿ. ಆ ಫೋಟೋ ಸಹ ನಾನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಥರ ಒಳ್ಳೆ ಫೀಲಿಂಗ್ಸ್. ನಾನು ನಿರಂಜನ್ ಆ್ಯಕ್ಚುಲಿ ಹೇಳ್ತಾ ಇದ್ದೆ, ಕೂರ್ಗಿಗೆ ಹೋಗಬೇಕು, ತುಂಬ ದಿನ ಆಯಿತು ಹಾಗೆ. ಬಿಕಾಸ್ ಕೂರ್ಗಿಂದನೇ ನಾವು ಮದುವೆ ಆಗಿರೋದು. ಹಾಗಾಗಿ ನಮ್ಮ ಹಳೆ ನೆನಪುಗಳೆಲ್ಲ ನೆನಪಿಸ್ಕೊಂಡು ಚೆನ್ನಾಗಿದೆ, ಥರ ಮಜವಾಗಿದೆ. ನಮ್ಮ ಹಳೆ ನೆನಪು, ಇದ್ರ ಬಗ್ಗೆ ಏನು ಹೇಳ್ತೀಯಾ? ಮೈಕ್ ತಗೊಂಡು ಹೇಳು. ಅದೇ ನಾನು ನಿನ್ನ ಉತ್ತರ. ಪ್ರೀತಿ ಇದೆ, ಕರುಣೆ ಇಲ್ಲ. ಸವಿ ಸವಿ ನೆನಪು, ಸಾವಿರ ನೆನಪು. ಸಾಕಾಗಿದೆ.
ಫೈನಲಿ ಕಾಟಿಕಾಡು ರೆಸಾರ್ಟ್ ಅಲ್ಲಿ 2 days ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಅಮೇಸಿಂಗ್ ಆಗಿತ್ತು ನೇಚರ್ ಮಧ್ಯದಲ್ಲಿ. ಇಷ್ಟು ದಿನ ನೇಚರ್ ಅಲ್ಲಿ 2 days ಎಂಜಾಯ್ ಮಾಡಿದ್ವಿ. ಈಗ 5 star ಪ್ರಾಪರ್ಟಿಗೆ ಹೋಗ್ತಾ ಇದೀವಿ. ಅಲ್ಲಿ ನಾವು ಎಲ್ಲೆಲ್ಲ ಹೋಗ್ತೀವಿ, ನಮ್ಮ ರೆಸಾರ್ಟ್ ಹೇಗಿರುತ್ತೆ ಅಂತ ನೀವು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡ್ಬೋದು. ಸೊ ವೇಟ್ ಅಂಡ್ ವಾಚ್. ಹಾಗೆ ವೇಟ್ ಅಂಡ್ ವಾಚ್. ಓಕೆ, ಏನಿಲ್ಲ, ಈಗ ನೆಕ್ಸ್ಟ್ ರೆಸಾರ್ಟ್ ಹೋಗ್ತಾ ಇದೀವಿ. ಆರ್ ಯು ಎಕ್ಸೈಟೆಡ್? ಯಾ ವೆರಿ ಮಚ್. ಐ ಆಮ್ ಆಲ್ಸೋ ಎಕ್ಸೈಟೆಡ್. ಈಗ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೀವಿ. ಚಿಕ್ಕಮಂಗ್ಳೂರಲ್ಲಿ ಏನಾಗುತ್ತೆ, ಏನ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲೆಲ್ಲ ತೋರಿಸ್ತೀವಿ. ನಾವು ಆಕ್ಚುಲಿ ಜಾಗ ಸುತ್ತೋದಕ್ಕಿಂತ ರೆಸಾರ್ಟ್ ಎಂಜಾಯ್ ಮಾಡಕ್ ಹೋಗ್ತೀವಿ. ಯಾಕಂದ್ರೆ ಮೋಸ್ಟ್ ಆಫ್ ದೆಮ್ ಇಲ್ಲಿ ಮನೇಲಿ ತಲೆ ಕೆಟ್ಟೋಗಿರುತ್ತೆ. ಅದಕ್ಕೆ ಅಲ್ಲೋಗಿ ಚಿಲ್ ಆಗಲ್ಲ, ರಿಲ್ಯಾಕ್ಸ್ಡ್ ಆಗಿರೋಣ ಅನ್ನೋ ಫೀಲ್ ಇರುತ್ತೆ. ಸೊ ಆ ತರ ನಿಮ್ಗೂ ಏನಾದ್ರು ಆಸೆ ಇದ್ರೆ ಬನ್ನಿ ನಮ್ ಜೊತೆ, ನಾವು ಹಂಗೆ ಕರ್ಕೊಂಡು ಹೋಗ್ತಾ ಇರ್ತೀವಿ ನಿಮ್ಮನ್ನ ಎಲ್ಲಿ ಯೂಟ್ಯೂಬ್ ಅಲ್ಲಿ. ಸೊ ಯಾವ್ದು ಪಯಣ ವಿತ್ ದೇಶಪಾಂಡೆ. ಸದ್ಯಕ್ಕೆ ಈ ವ್ಲಾಗ್ ಮುಗಿಸ್ತಾ ಇದೀವಿ. ಸೊ ನೀವು ಕೂಡ ನಮ್ ಜೊತೆ ಇದೇ ತರ ಬರ್ಬೇಕು ಅನ್ನಂಗಿದ್ರೆ ಪಿಂಗ್ ಮಾಡಿ. ಹಾಗೆ ಯಾವುದೇ ರೆಸಾರ್ಟ್ಸ್ ಪ್ರಮೋಷನ್ ಚೆನ್ನಾಗ್ ಆಗ್ಬೇಕು, ನೀವು ಬಂದೋಗಿ ಸಾಕದ ವಿಡಿಯೋ ಮಾಡಿ ಅನ್ನಂಗಿದ್ರೆ ಕಾಲ್ ಮಾಡಿ. ಹಾಗೆ ಈ ವ್ಲಾಗ್ ನ ಎಂಡ್ ವರೆಗೂ ನೋಡಿ. ಹಾಗೆ ನನ್ನ ವ್ಲಾಗ್ ಇಷ್ಟ ಆಗಿದೆ, ಎಂದೇ ಕಡೆ ಇಲ್ಲ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. See you in next resort.